ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ವೇದ ಉಪನಿಷತ್ತುಗಳಲ್ಲಿ ಮನುಷ್ಯನೊಳಗಿರುವ ಅನಂತ ಮತ್ತು ಅವಿನಾಶಿ ಚೇತನವನ್ನು ಆತ್ಮ ಅಂತ ಕರೆಯಲಾಗಿದೆ. ಆತ್ಮಕ್ಕೆ ದೇಹ ಮತ್ತು ಮನಸ್ಸು ಉಪಕರಣಗಳಿದ್ದಂತೆ. ಜೀವಂತವಿದ್ದಾಗ ದೇಹ ಮತ್ತು ಮನಸ್ಸು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತವೆ. ಸತ್ತ ಮೇಲೆ ದೇಹ ಮತ್ತು ಮನಸ್ಸು ಅಳಿಯುತ್ತವೆ. ಆತ್ಮ ದೇಹದಿಂದ ಹೊರಬರುತ್ತೆ. ಮುಂದಿನ ಜನ್ಮ ಸಿಗೋವರೆಗೂ ಆತ್ಮಲೋಕವನ್ನು ಸೇರುತ್ತೆ ಅಂತಾರೆ. ಹಲವಾರು ಸಂದರ್ಭಗಳಲ್ಲಿ ಹಲವಾರು ಕಾರಣಗಳಿಂದ ಆತ್ಮವು ಪುನರ್ಜನ್ಮವನ್ನು ಪಡೆಯದೆ ತ್ರಿಶಂಕುವಿನಂತೆ ಪ್ರೇತವಾಗಿ ಉಳಿದುಕೊಳ್ಳುತ್ತೆ, ಅಲೆಮಾರಿಯಾಗತ್ತೆ ಅಂತಾರೆ. ದುರಂತ, ಅಸಹಜ ಸಾವು, ರೋಗ, ಆತ್ಮಹತ್ಯೆ, ಅಪಘಾತದಲ್ಲಿ ಅಕಾಲಿಕ ಮರಣ ಹೊಂದಿದ ವ್ಯಕ್ತಿಗಳು ದೆವ್ವಗಳಾಗ್ತಾರೆ ಅಂತಿದ್ರು ನಮ್ಮ ಪೂರ್ವಜರು. ಆದರೆ ವೇದ, ಗ್ರಂಥ, ಶಾಸ್ತ್ರಗಳು ಇದರ ಬಗ್ಗೆ ಏನೂ ಹೇಳಿಲ್ಲ. ತಮ್ಮ ಆಸೆ ಬಯಕೆಗಳನ್ನು ಪೂರೈಸಿಕೊಳ್ಳಲಾಗದವರು ಸತ್ತ ಮೇಲೂ ದೆವ್ವಗಳಾಗಿ ಉಳಿತಾರೆ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾತಾಡೋದನ್ನ ಕೇಳಿದ್ದೇವೆ, ನಾವು ಮಾತನಾಡಿದ್ದೇವೆ ಕೂಡ. ಸತ್ತ ನಂತರ ಬೇಕಾದ ರೂಪವನ್ನು ಧರಿಸ್ತವೆ. ಒಮ್ಮೆ ಮನುಷ್ಯರಂತೆ, ಒಮ್ಮೆ ಪ್ರಾಣಿಗಳಂತೆ, ಒಮ್ಮೆ ಕರಾಳ ರೂಪ, ಮಗದೊಮ್ಮೆ ಸುಂದರ ರೂಪ ಧರಿಸುತ್ತವಂತೆ. ನೆರಳಿನ ರೂಪದಲ್ಲಿ ಗಾಳಿಯಂತೆ ಎಲ್ಲೆಡೆ ಸಂಚರಿಸಬಲ್ಲವು. ಗೋಡೆ ಬಾಗಿಲುಗಳು ಅವುಗಳ ಚಲನೆಯನ್ನು ತಡೆಯಲಾರವು. ಅವುಗಳಿಗೆ ಅತಿಮಾನುಷ ಶಕ್ತಿ ಇರುತ್ತೆ. ವಸ್ತುಗಳನ್ನು ಮಾಯ ಮಾಡಬಲ್ಲವು. ಭಾರವಾದ ವಸ್ತುಗಳು ಹಾರಾಡುವಂತೆ ಮಾಡಬಲ್ಲವು. ಬೆಂಕಿ ಹಚ್ಚಬಲ್ಲವು. ವಸ್ತುಗಳನ್ನು ಪುಡಿ ಪುಡಿ ಮಾಡಬಲ್ಲವು. ಕೀಟಲೆ ಮಾಡಿ ಹೆದರಿಸ್ತವೆ. ದೆವ್ವ ಮೈ ಮೇಲೆ ಬಂದ ವ್ಯಕ್ತಿ ಅತಿಮಾನುಷ ಶಕ್ತಿಯನ್ನು ಪ್ರದರ್ಶಿಸಬಲ್ಲ. ಅತಿ ಭಾರವಾದ ವಸ್ತುಗಳನ್ನು ಎತ್ತಬಲ್ಲ. 10 ಜನರನ್ನು ಹೊಡೆದು ಹಾಕಬಲ್ಲ, ಸಾಯಿಸಬಲ್ಲ. ದೆವ್ವಗಳು ಯಾವುದೇ ವ್ಯಕ್ತಿಯನ್ನ ರಕ್ತಕಾರಿ ಸಾಯುವಂತೆ ಮಾಡ್ತವೆ. ದೆವ್ವಗಳು ಅನೇಕ ಕಾಯಿಲೆಗಳನ್ನು ಉಂಟು ಮಾಡ್ತವೆ. ದೆವ್ವಗಳು ಪಾಳು ಬಿದ್ದ ಕಟ್ಟಡಗಳು, ಸ್ಮಶಾನದಲ್ಲಿ, ಹುಣಸೆ ಮರದಲ್ಲಿ, ಕೆರೆ ಬಾವಿಗಳ ಸುತ್ತಮುತ್ತ ನಿರ್ಜನ ಪ್ರದೇಶದಲ್ಲಿ ವಾಸಿಸ್ತವೆ ಎಂದೆಲ್ಲ ಮಾತನಾಡೋದನ್ನು ಕೇಳಿದ್ದೇವೆ. ಸ್ನೇಹಿತರೆ, ಪ್ರಕೃತಿಯಲ್ಲಿ ನಮಗೆ ಒಳ್ಳೆಯದನ್ನು ಮಾಡುವ ಪ್ರಾಕೃತಿಕ ಸೌಮ್ಯ ಶಕ್ತಿ ಇದೆ. ಹಾಗೆಯೇ ನಮಗೆ ಕೆಟ್ಟದನ್ನು ಮಾಡಬಲ್ಲ ರೌದ್ರ ಶಕ್ತಿಗಳೂ ಇವೆ. ನಮ್ಮ ಪೂರ್ವಜರು ಒಳ್ಳೆಯ ಶಕ್ತಿಗೆ ದೇವರು ಅಂತ ಹೆಸರನ್ನು ನೀಡಿದರು. ಧರ್ಮವು ದೇವರು ಇದ್ದಾನೆ, ಅವನೇ ಈ ಜೀವರಾಶಿ, ಭೂಮಿ, ಸೌರಮಂಡಲ ಹಾಗೂ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಎನ್ನುತ್ತೆ. ವಿಜ್ಞಾನವು ಈ ಎಲ್ಲ ಅಸ್ತಿತ್ವಕ್ಕೆ ಪ್ರಕೃತಿ ಕಾರಣ ಎನ್ನುತ್ತೆ. ಈ ಪ್ರಕೃತಿಯನ್ನ ಯಾರು ಸೃಷ್ಟಿಸಿದರು ಅಂತ ಕೇಳಿದ್ರೆ ಅದಕ್ಕೆ ಮೌನವೇ ವಿಜ್ಞಾನದ ಉತ್ತರ. ಅದು ಮೊದಲಿನಿಂದಲೂ ಇತ್ತು ಎನ್ನುತ್ತೆ. ವಾಸ್ತವದಲ್ಲಿ ದೇವರು ಮತ್ತು ದೆವ್ವ ಇವೆರಡೂ ನಮ್ಮ ಕಲ್ಪನೆಗಳು. ಬನ್ನಿ, ಹಾಗಿದ್ರೆ ದೆವ್ವ ಹಾಗೂ ದೇವರ ಬಗ್ಗೆ ಮನೋವಿಜ್ಞಾನ ಏನು ಹೇಳುತ್ತೆ, ಹಾಗೆ ನಮ್ಮ ಧರ್ಮ ಗ್ರಂಥ ಏನು ಸಾರುತ್ತೆ ಅನ್ನೋದನ್ನ ನೋಡೋಣ. ವೀಕ್ಷಕರೇ, ವಾಸ್ತವದಲ್ಲಿ ದೇವರಿದ್ದಾನೆ ಎನ್ನುವುದು ನಮ್ಮ ನಂಬಿಕೆ. ದೆವ್ವ ಇದೆ ಅನ್ನೋದು ಕೂಡ ಒಂದು ನಂಬಿಕೆನೇ. ಮನುಷ್ಯನ ಮನಸ್ಸು ಮುಖ್ಯವಾಗಿ 2 ಭಾಗಗಳನ್ನು ಹೊಂದಿದೆ. ಮೊದಲನೇದು ಹೊರ ಮನಸ್ಸು, ನಮ್ಮ ದೈನಂದಿನ ಬದುಕಿನಲ್ಲಿ ಭಾಗವಹಿಸುತ್ತೆ. ಎರಡನೇದು ಒಳ ಮನಸ್ಸು, ಇದನ್ನ ಸುಪ್ತ ಮನಸ್ಸು ಅಂತಲೂ ಕರೀತಾರೆ. ನಂಬಿಕೆಗಳು ಹೊರ ಮನಸ್ಸಿಗಿಂತ ಸುಪ್ತ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಬಲ್ಲದು. ಸುಪ್ತ ಮನಸ್ಸು ದೇಹದ ಮೇಲೆ, ದೈಹಿಕ ಕೆಲಸ ಕಾರ್ಯಗಳ ಮೇಲೆ ಪ್ರಭಾವ ಬೀರಬಲ್ಲವು. ಒಬ್ಬನ ದೇಹದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಅಂದಾಜು ಮಾಡಿ ಹೇಳಲು ಸಾಧ್ಯವಿಲ್ಲ. ನಮ್ಮ ದೇಹದಲ್ಲಿ ಯಾವಾಗಲೂ ಒಂದು ಮೀಸಲು ಶಕ್ತಿ ಅಂದರೆ ರಿಸರ್ವ್ ಎನರ್ಜಿ ಅಂತ ಇರುತ್ತೆ. ಈ ಮೀಸಲು ಶಕ್ತಿಯನ್ನ ನಮ್ಮ ಹೊರ ಮನಸ್ಸಿಗಿಂತ ಒಳ ಮನಸ್ಸು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಲ್ಲದು. ನಮ್ಮ ಸನಾತನ ಧರ್ಮದಲ್ಲಿ ನಿರಾಕಾರ ಬ್ರಹ್ಮನಿಂದ ಹಿಡಿದು ರಸ್ತೆಯಲ್ಲಿ ಬಿದ್ದಿರುವ ಕಲ್ಲಿನಲ್ಲೂ ದೇವರನ್ನ ಕಾಣಬಹುದು ಎನ್ನುತ್ತೆ. ಇಂದು ನಾವು ಪೂಜಿಸುವ ದೇವಾನುದೇವತೆಗಳು ನಮ್ಮ ಕಲ್ಪನೆಯ ರೂಪಗಳು ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಈ ವಿಷಯದಲ್ಲಿ ಋಗ್ವೇದವು ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿಹಿ ಎಂದು ಅಂತಿಮ ತೀರ್ಪನ್ನು ಕೊಡುತ್ತೆ. ಹಾಗೆಯೇ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ ಎಂದಿದೆ. ಅಂದರೆ ಆಕಾಶದಿಂದ ಸುರಿಯುವ ಮಳೆಯು ಹೇಗೆ ಅಂತಿಮವಾಗಿ ಸಾಗರವನ್ನು ಸೇರುವುದೋ ಹಾಗೆಯೇ ಯಾವ ದೇವರನ್ನು ಪೂಜಿಸಿದರೂ ಅದು ಅಂತಿಮವಾಗಿ ಆ ಮಹಾವಿಷ್ಣುವನ್ನು ತಲುಪುತ್ತದೆಯೋ ದೇವರು ನಮ್ಮನ್ನು ರಕ್ಷಿಸುತ್ತಾನೆ ಎನ್ನುವ ನಂಬಿಕೆ ನಮ್ಮದು. ಹಾಗೆಯೇ ಯಾವ ದೇವರನ್ನು ಪೂಜಿಸಿದರೂ ಅದು ಅಂತಿಮವಾಗಿ ಮಹಾವಿಷ್ಣುವನ್ನು ತಲುಪುತ್ತೆ. ದೇವರು ನಮ್ಮನ್ನು ರಕ್ಷಿಸ್ತಾನೆ ಎನ್ನುವ ನಂಬಿಕೆ ನಮ್ಮದು. ನಮ್ಮ ಪ್ರೀತಿ ಪಾತ್ರರಾದವರು ತೀರಿಕೊಂಡಾಗ ಅದನ್ನು ಭರಿಸಿಕೊಳ್ಳುವ ಶಕ್ತಿ ನಮಗಿರೋದಿಲ್ಲ. ಅವರ ನೆನಪು ಸದಾ ಕಾಡ್ತಿರುತ್ತೆ. ನಮ್ಮ ಪ್ರೀತಿ ಪಾತ್ರರ ಸಾವು ನಿಜವಾಗಿ ಸಂಭವಿಸಿದಾಗ ಅದು ನಮ್ಮನ್ನು ಭಯ ಹಾಗೂ ಭ್ರಮೆಯಲ್ಲಿ ನೂಕಿಬಿಡುತ್ತೆ. ಸತ್ತ ಗಂಡನು ಬಾಗಿಲನ್ನು ಬಡಿದು ತನ್ನ ಹೆಂಡತಿಯನ್ನು ಕೂಗಿದಂತೆ, ನಡು ಮನೆಯಲ್ಲಿ ಕುಳಿತು ಪೇಪರ್ ಓದುತ್ತಿರುವಂತೆ, ಉಯ್ಯಾಲೆಯಲ್ಲಿ ಕುಳಿತು ತೂಗಿದಂತೆ
ತಾಂಬೂಲವನ್ನು ಹಾಕಿಕೊಂಡು ಮೆಲ್ಲುತ್ತಿರುವಂತೆ, ಹೆತ್ತ ತಾಯಿಗೆ ಸತ್ತ ಮಗುವು ಅಂಗಳದಲ್ಲಿ ಬಿದ್ದು ಅತ್ತಂತೆ, ಹಾಲಿಗೆ ಪೀಡಿಸಿದಂತೆ ಕಿಲಕಿಲ ನಕ್ಕಂತೆ, ಇಂತಹ ಎಲ್ಲ ಪ್ರಸಂಗಗಳನ್ನು ಕೂಡ ಕೇಳಿದ್ದೇವೆ. ಒಬ್ಬ ವ್ಯಕ್ತಿ ದೆವ್ವವನ್ನು ನಂಬಬೇಕಾದ್ರೆ ಅವನು ಬೆಳೆದು ಬಂದ ಮನೆಯ ಹಿನ್ನೆಲೆ, ಅವನು ಬೆಳೆದ ಸಮಾಜದ ಹಿನ್ನೆಲೆ, ಆ ವ್ಯಕ್ತಿ ಹಿಂದೆ ಕೇಳಿದ ದೆವ್ವದ ಕಥೆಗಳು ಹಾಗೂ ಪಾರಂಪರಿಕವಾಗಿ ಬಂದ ನಂಬಿಕೆಗಳು ಪ್ರಧಾನವಾಗಿ ಕೆಲಸ ಮಾಡುತ್ತವೆ. ಆಧುನಿಕ ವೈದ್ಯ ವಿಜ್ಞಾನವು ಮೈಮೇಲೆ ದೆವ್ವ ಬರುವುದನ್ನು ಪೊಸೆಷನ್ ಸಿಂಡ್ರೋಮ್ ಅಂತ ಕರೆಯುತ್ತೆ. ಈ ಹೆಸರನ್ನು 1960ರಲ್ಲಿ PM ಯಾಪ್ ಎಂಬ ವೈದ್ಯನು ಮೊದಲ ಬಾರಿಗೆ ಪ್ರಯೋಗಿಸ್ತಾನೆ. ಇದನ್ನು 3 ವಿಧವಾಗಿ ವರ್ಗೀಕರಿಸಲಾಗಿದೆ. ಒಂದನೇದು ಪರಿಪೂರ್ಣ ಮೆಟ್ಟಿಕೊಳ್ಳುವಿಕೆ, ಅಂದರೆ ಪರ್ಫೆಕ್ಟ್ ಪೊಸೆಷನ್ ಸಿಂಡ್ರೋಮ್. ಒಬ್ಬ ವ್ಯಕ್ತಿಯ ಮೇಲೆ ದೆವ್ವ ಅಥವಾ ದೇವರು ಪರಿಪೂರ್ಣವಾಗಿ ಮೆಟ್ಟಿದಾಗ ಆ ವ್ಯಕ್ತಿಯ ಮೇಲೆ ಪರಿಪೂರ್ಣ ಹಿಡಿತವನ್ನು ಹೊಂದಿರುತ್ತೆ. ಆಗ ವ್ಯಕ್ತಿಯು ತನ್ನ ಸ್ವಂತಿಕೆಯನ್ನು ಪೂರ್ಣ ಕಳೆದುಕೊಳ್ತಾನೆ. ವ್ಯಕ್ತಿಯು ಎಂತಹ ನೋವಿಗೂ ಸ್ಪಂದಿಸೋದಿಲ್ಲ. ಅವನ ಧ್ವನಿ, ಭಾಷೆ, ಮಾತು, ನಡವಳಿಕೆಗಳೆಲ್ಲ ಬದಲಾಗಿರುತ್ತೆ. ವ್ಯಕ್ತಿಯು ಆ ದೆವ್ವ ಅಥವಾ ದೇವರ ಎಲ್ಲ ಲಕ್ಷಣಗಳನ್ನು ಮೈಗೂಡಿಸಿಕೊಂಡಿರ್ತಾನೆ. ಇದರಿಂದ ನೋಡುಗರಿಗೆ ವ್ಯಕ್ತಿಯ ಮೇಲೆ ಬಂದಿರೋದು ದೆವ್ವ ಅಥವಾ ದೇವರ ಅನ್ನೋದು ಗೊತ್ತಾಗುತ್ತೆ. ಇಂತಹ ಅವಧಿಯಲ್ಲಿ ವ್ಯಕ್ತಿಯನ್ನು ಎಚ್ಚರಿಸೋದಕ್ಕೆ ಆಗೋದಿಲ್ಲ. ವ್ಯಕ್ತಿಯನ್ನು ಮೆಟ್ಟಿರುವ ದೆವ್ವ ಅಥವಾ ದೇವರು ನಿಮಿಷಗಳಿಂದ ಹಿಡಿದು ಗಂಟೆಗಳ ಒಳಗೆ ಬಿಟ್ಟು ಹೋಗ್ತವೆ. ಆ ಶಕ್ತಿ ಬಿಟ್ಟು ಹೋದ ನಂತರ ವ್ಯಕ್ತಿ ತೀರಾ ದಣಿದಿರ್ತಾನೆ. ತನಗೇನಾಯಿತು ಎಂಬ ಪರಿವೇ ಆತನಿಗಿರೋದಿಲ್ಲ. ಪೂರ್ಣ ಚೇತರಿಸಿಕೊಂಡು ಮೊದಲಿನಂತಾಗಲು ಕೆಲವು ಗಂಟೆಗಳೇ ಬೇಕಾಗತ್ತೆ. ಇನ್ನು ಎರಡನೇದು ಭಾಗಶಃ ಮೆಟ್ಟುಕೊಳ್ಳುವಿಕೆ, ಅಂದರೆ ಪಾರ್ಷಲ್ ಓವರ್ಲ್ಯಾಪ್. ದೆವ್ವ ಅಥವಾ ದೇವರು ವ್ಯಕ್ತಿಯನ್ನು ಭಾಗಶಃ ಮಾತ್ರ ಮೆಟ್ಟಿಕೊಳ್ತವೆ. ಅಂದರೆ ವ್ಯಕ್ತಿಯ ಸ್ವಂತಿಕೆಯ ಮೇಲೆ ದೆವ್ವವು ಪೂರ್ಣ ಹಿಡಿತವನ್ನು ಹೊಂದಿರೋದಿಲ್ಲ. ವ್ಯಕ್ತಿಯು ಹೊರಗಿನಿಂದ ನೀಡುವ ಪ್ರಚೋದನೆಗಳಿಗೆ ಸ್ವಲ್ಪ ಮಟ್ಟಿಗೆ ಪ್ರತಿಸ್ಪಂದಿಸಬಲ್ಲ. ತನ್ನ ಸುತ್ತಮುತ್ತಲೂ ಏನು ನಡೀತಿದೆ ಎಂಬುದನ್ನು ಗಮನಿಸಬಲ್ಲ. ಆತನ ಧ್ವನಿ ಅಷ್ಟಾಗಿ ಬದಲಾಗಿರೋದಿಲ್ಲ. ದೆವ್ವ ದೇವರು ಪೂರ್ಣ ಬಿಟ್ಟು ಹೋದ ಮೇಲೆ ವ್ಯಕ್ತಿಗೆ ದೆವ್ವ ಬಂದಿದ್ದಾಗ ತಾನೇನು ಮಾಡಿದೆ, ಮಾತನಾಡಿದೆ ಎಂಬುದರ ಬಗ್ಗೆ ಸ್ವಲ್ಪ ನೆನಪಿರುತ್ತೆ. ಮೂರನೇದು ನಾಟಕೀಯ ಮೆಟ್ಟಿಕೊಳ್ಳುವಿಕೆ, ಅಂದರೆ ಹಿಸ್ಟ್ರಿಯಾನಿಕ್ ಪೊಸೆಷನ್ ಸಿಂಡ್ರೋಮ್. ವಾಸ್ತವವಾಗಿ ದೆವ್ವವಾಗಲಿ ದೇವರಾಗಲಿ ಮೈ ಮೇಲೆ ಬಂದಿರೋದಿಲ್ಲ. ಬಂದ ಹಾಗೆ ನಟಿಸುತ್ತಿರ್ತಾನೆ. ಈ ವ್ಯಕ್ತಿಗೆ ಎಲ್ಲ ರೀತಿಯ ನೋವಿನ ಅನುಭವವಾಗುತ್ತೆ. ತನ್ನ ಸುತ್ತಮುತ್ತಲೂ ಏನಾಗ್ತಿದೆ ಎಂಬುದರ ಪರಿವೇ ಇರುತ್ತೆ. ಹಾಗಾಗಿ ಹೊರಗಿನ ಪ್ರಚೋದನೆಗಳಿಗೆ ಈ ವ್ಯಕ್ತಿ ಪ್ರತಿಸ್ಪಂದಿಸಬಲ್ಲ. ಇತರರ ಸೂಚನೆಯನ್ನು ಅನುಸರಿಸಿ ಪ್ರಜ್ಞಾಪೂರ್ವಕ ತೀರ್ಮಾನವನ್ನು ನೀಡಬಲ್ಲ. ದೆವ್ವ ಬಿಟ್ಟು ಹೋದ ಮೇಲೂ ದೆವ್ವ ಮೆಟ್ಟಿದಾಗ ಏನಾಯಿತು ಎಂಬುದು ಈತನಿಗೆ ನೆನಪಿರುತ್ತೆ. ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ 2ನೇ ಹಾಗೂ 3ನೇ ಮಟ್ಟದ ಮೆಟ್ಟಿಕೊಳ್ಳುವಿಕೆಯನ್ನು ನಾವು ಕಾಣಬಹುದು. ಮೈ ಮೇಲೆ ದೆವ್ವ ಅಥವಾ ದೇವರು ಬರುವುದನ್ನು ಮುಖ್ಯವಾಗಿ 2 ರೀತಿಯಲ್ಲಿ ಕಾಣಬಹುದು. ಒಂದನೇದು ಆಚರಣಾ ಮೆಟ್ಟಿಕೊಳ್ಳುವಿಕೆ, ಅಂದರೆ ರಿಚುವಲ್ ಪೊಸೆಷನ್. ಇನ್ನು ಎರಡನೇದು ಪರಿಧಿಯ ಮೆಟ್ಟಿಕೊಳ್ಳುವಿಕೆ, ಪೆರಿಫೆರಲ್ ಪೊಸೆಷನ್. ದೇವರು ಅಥವಾ ದೆವ್ವ ಮೈ ಮೇಲೆ ಏಕೆ ಬರುತ್ತೆ ಎಂಬುದಕ್ಕೆ 3 ಕಾರಣಗಳನ್ನು ತಜ್ಞರು ನೀಡುತ್ತಾರೆ. ಒಂದನೇದು ಉನ್ಮಾದ ವಿಘಟನಾ ಪ್ರತಿಕ್ರಿಯೆ, ಅಂದರೆ ಹಿಸ್ಟೋರಿಕಲ್ ಡಿಸೋಸಿಯೇಷನ್ ಥಿಯರಿ. ಮಾನವರಲ್ಲಿ ಸುಪ್ತ ಮನಸ್ಸಿರುತ್ತೆ ಹಾಗೂ ಜಾಗೃತ ಮನಸ್ಸಿರುತ್ತೆ. ಸುಪ್ತ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಜಾಗೃತ ಮನಸ್ಸಿಗೆ ತಿಳಿಯೋದಿಲ್ಲ. ಆದರೆ ಸುಪ್ತ ಮನಸ್ಸು ದೆವ್ವ ಅಥವಾ ದೇವರ ಮೂಲಕ ತನ್ನ ಅಭಿಲಾಷೆಗಳನ್ನು ಪೂರೈಸಿಕೊಳ್ಳಬಹುದು. ಒಬ್ಬ ವ್ಯಕ್ತಿ ವಿಪರೀತ ಮಾನಸಿಕ ಅಭಿವ್ಯಕ್ತಿ ಉಳ್ಳವನಾಗಿರುತ್ತಾನೆ. ಅವನು ತನ್ನ ಸಮಸ್ಯೆಗಳನ್ನು ಇತರರ ಬಳಿ ಹೇಳಿಕೊಳ್ಳಲಾರ. ಯಾಕಂದರೆ ಅದನ್ನು ಕೇಳಲು ಯಾರೂ ಸಿದ್ಧವಿರೋದಿಲ್ಲ. ಆದರೆ ಆ ವ್ಯಕ್ತಿ ಎಲ್ಲರೂ ತನ್ನನ್ನು ಮಾತನಾಡಿಸಬೇಕು, ಆದರಿಸಬೇಕು, ಗೌರವಿಸಬೇಕು ಅಂತ ಬಯಸುತ್ತಿರ್ತಾನೆ. ಆದರೆ ಅದು ಸಾಧ್ಯವಾಗೋದಿಲ್ಲ. ಆಗ ಆತನ ಮನಸ್ಸು ತುಂಬ ಹಿಂಸೆ ಪಡುತ್ತೆ. ಹೀಗೆ ನೊಂದಿರುವ ಸುಪ್ತ ಮನಸ್ಸು ಉನ್ಮಾದದ ರಕ್ಷಣೆಯನ್ನು ಪಡೆಯುತ್ತೆ. ಮೈ ಮೇಲೆ ದೆವ್ವ ಅಥವಾ ದೇವರನ್ನು ಬರೆಸಿಕೊಳ್ಳುತ್ತೆ. ದೆವ್ವ ಅಥವಾ ದೇವರು ಮೈ ಮೇಲೆ ಬಂದಾಗ ವ್ಯಕ್ತಿಯು ತನ್ನ ಮನಸ್ಸಿನ ಒಳಗಡೆ ಮಡುಗಟ್ಟಿದ ಎಲ್ಲ ಭಾವನೆಗಳನ್ನು ಹೊರಹಾಕಿಬಿಡ್ತಾನೆ. ಇದರಿಂದ ಸುಪ್ತ ಮನಸ್ಸಿನಲ್ಲಿ ಮೂಡಿದ್ದ ಒತ್ತಡವು ಸಂಪೂರ್ಣ ಹೊರಬಂದುಬಿಡುತ್ತೆ. ಆಗ ಸುಪ್ತ ಮನಸ್ಸಿಗೆ ನೆಮ್ಮದಿ ಉಂಟಾಗತ್ತೆ. ನೊಂದ ಮನಸ್ಸಿಗೆ ದೊರೆಯುವ ಆ ನೆಮ್ಮದಿಯನ್ನು ಪ್ರಾಥಮಿಕ ಲಾಭ ಅಥವಾ ಪ್ರೈಮರಿ ಗೇನ್ ಅಂತ ಕರೀತಾರೆ. ವ್ಯಕ್ತಿಯ ಮೈ ಮೇಲೆ ದೆವ್ವ ದೇವರು ಬಂದಾಗ ಸಹಜವಾಗಿ ಎಲ್ಲರ ಗಮನವು ಆ ವ್ಯಕ್ತಿಯ ಕಡೆಗೆ ಹರಿಯುತ್ತೆ. ಆಗ ವ್ಯಕ್ತಿಗೆ ಎಲ್ಲರೂ ತನ್ನ ಕಡೆಗೆ ಗಮನ ಕೊಡ್ತಿದ್ದಾರೆ. ಎಲ್ಲರೂ ತನ್ನನ್ನು ಆಲಿಸ್ತಿದ್ದಾರೆ. ಭಯ ಮಿಶ್ರಿತ ಕುತೂಹಲದಿಂದ ಗಮನಿಸ್ತಿದ್ದಾರೆ. ತಾನು ಏನೇ ಹೇಳಿದ್ರು ಏನೇ ಮಾಡಿದ್ರು ಜನರು ನೋಡ್ತಾರೆ, ಒಪ್ಪುತ್ತಾರೆ ಅಂತ ತಿಳಿದಿರುತ್ತೆ. ಹಾಗಾಗಿ ಸೂಕ್ತ ಮನಸ್ಸು ತನ್ನಲ್ಲಿರುವ ಎಲ್ಲ ಅನಿಸಿಕೆಗಳನ್ನು ಹೊರಚೆಲ್ಲುತ್ತೆ. ಇದನ್ನು ನೋಡಿದ ಕೆಲವರು ಹೆದರುತ್ತಾರೆ, ಕೆಲವರು ಸಹಾನುಭೂತಿ ವ್ಯಕ್ತಪಡಿಸ್ತಾರೆ, ಕೆಲವರು ಗೌರವವನ್ನು ನೀಡ್ತಾರೆ. ಇದನ್ನು ಕಂಡ ಸುಪ್ತ ಮನಸ್ಸಿಗೆ ಒಂದು ರೀತಿಯಾದ ತೃಪ್ತಿಯಾಗತ್ತೆ. ಇದನ್ನು ದ್ವಿತೀಯ ಲಾಭ ಅಂದರೆ ಸೆಕೆಂಡರಿ ಗೇನ್ ಅಂತ ಕರೀತಾರೆ. ಸುಪ್ತ ಮನಸ್ಸು ಹಾಗೂ ಜಾಗೃತ ಮನಸ್ಸಿನ ನಡುವೆ ಒಂದು ತೆರೆ ಇರುತ್ತೆ.
ಹಾಗಾಗಿ ಸುಪ್ತ ಮನಸ್ಸಿನ ಅನಿಸಿಕೆಗಳು ಜಾಗೃತ ಮನಸ್ಸಿಗೆ ತಿಳಿಯೋದಿಲ್ಲ. ಮೈ ಮೇಲೆ ದೆವ್ವಾದೇವರು ಬಂದಿದ್ದಾಗ ಮಾಡಿದ ಕೆಲಸಗಳಾಗಲಿ ಆಡಿದ ಮಾತುಗಳಾಗಲಿ ನೆನಪಿಗೆ ಬರೋದಿಲ್ಲ. ಸುಪ್ತ ಮನಸ್ಸು ನಿರೀಕ್ಷಿಸಿದ ಬದಲಾವಣೆಗಳು ಮನೆ ಮಂದಿಯರಲ್ಲಿ ಕಂಡುಬರದಿದ್ದರೆ ವ್ಯಕ್ತಿಯ ಮೇಲೆ ದೆವ್ವಾದೇವರು ಮತ್ತೆ ಕಾಣಿಸಿಕೊಳ್ಳಬಹುದು. ಸಂವಹನ ಸಿದ್ಧಾಂತ ಅಂದರೆ ಕಮ್ಯುನಿಕೇಷನ್ ಥಿಯರಿ ಹೀಗೆ ಹೇಳುತ್ತೆ, ನಮ್ಮ ಸಮಾಜದಲ್ಲಿ ಕೆಲವು ವಿಷಯಗಳನ್ನು ಕೆಲವರು ನೇರವಾಗಿ ಹೇಳಲಾರರು, ಹೇಳೋಕೆ ಧೈರ್ಯವಿಲ್ಲದಿರಬಹುದು ಅಥವಾ ಹೇಳುವಂತಹ ಸ್ಥಾನದಲ್ಲಿ ಇಲ್ಲದಿರಬಹುದು. ಅಂಥವರು ತಮ್ಮ ಮೇಲೆ ದೇವರನ್ನು ಬರೆಸ್ಕೊಂಡು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬಹುದು. ದೇವರು ಬರುವವರ ವಯಸ್ಸು 20ರಿಂದ 40 ವರ್ಷದ ಒಳಗೆ ಇರುತ್ತೆ. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿ ಅಥವಾ 50 ವರ್ಷ ಮೀರಿದವರ ಮೇಲೆ ದೇವರಾಗಲಿ ಬಂದ ಉದಾಹರಣೆ ಇಲ್ಲ. ಆದರೆ ಒಂದಂತೂ ಸತ್ಯ, ಮನುಷ್ಯನಿಗೆ ಈ ಭೂಮಿ ಮೇಲೆ ಬದುಕುವ ಹಕ್ಕು ಎಷ್ಟಿದೆಯೋ ಅಷ್ಟೇ ಹಕ್ಕು ಆತ್ಮಗಳಿಗೂ ಇದೆ. ನಾವೆಲ್ಲರೂ ಆಕಾರ ಪಡೆದುಕೊಂಡು ಜೀವಿಗಳಾಗಿದ್ದೇವೆ. ಆದರೆ ನಿರಾಕಾರಿ ಆತ್ಮಗಳು ಇಂದಿಗೂ ಈ ಪ್ರಕೃತಿಯಲ್ಲಿ ಸಂಚರಿಸ್ತವೆ. ನಕಾರ ಮತ್ತು ಸಕಾರ ಭಾವನೆಗಳು ಸೃಷ್ಟಿಯಾಗೋದೇ ಈ ಪ್ರಕೃತಿಯಿಂದ. ಹಗಲಿದ್ದ ಮೇಲೆ ಕತ್ತಲು, ಕತ್ತಲಾದ ಮೇಲೆ ಬೆಳಕು ಅನ್ನೋ ಹಾಗೆ ಹಗಲು ಎಷ್ಟು ಶಕ್ತಿ ತುಂಬುತ್ತೋ ಕತ್ತಲು ಅಷ್ಟೇ ಮನೋವ್ಯಾಧಿ ನೀಡುತ್ತೆ. ಆದರೆ ಒಂದು ಆತ್ಮ ದೇಹ ಅಲಂಕರಿಸಿದ ಮೇಲೆ ಮತ್ತೊಂದು ಆತ್ಮವಾಗಲಿ ದೇವರಾಗಲಿ ಮೈ ಮೇಲೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಮ್ಮ ಮನಸ್ಸಿನ ಶಕ್ತಿ ಎಷ್ಟಿದೆ ಅಂದರೆ ಪ್ರತಿಯೊಬ್ಬರ ಕಲ್ಪನಾ ಲೋಕವನ್ನು ಸೃಷ್ಟಿ ಮಾಡುವಂತಿದ್ರೆ ಬಹುಶಃ ಅದೇ ಈ ಬ್ರಹ್ಮಾಂಡವಾಗಿದ್ದಿರಬಹುದು. ದೇವರು ಇದ್ದಾನೆ ನಮ್ಮೊಳಗೆ, ದೆವ್ವವೂ ಅಡಗಿದೆ ನಮ್ಮೊಳಗೆ. ಅದಕ್ಕೆ ನಾವು ಮನುಷ್ಯರಾಗಿರೋದು. ಆದರೆ ಕಾಡು ಪ್ರಾಣಿಗಳಿಗೆ, ಜೀವ ಸಂಕುಲಗಳಿಗೆ ಇರೋದು ಈ ಪ್ರಕೃತಿ ಮಾತ್ರ. ಅದುವೇ ದೇವರು. ಅವುಗಳಿಗೆ ಈ ದೆವ್ವದ ಕಲ್ಪನೆಯೇ ಇರಲು ಸಾಧ್ಯವೇ ಇಲ್ಲ. ದೆವ್ವ ಅಂತಿದ್ರೆ ಅದು ನಾವೇ, ಮನುಷ್ಯರು ಮಾತ್ರ. ಇದೆಲ್ಲವೂ ನಮ್ಮ ಸುಪ್ತ ಮನಸ್ಸಿಗೆ ಬಿಟ್ಟ ವಿಚಾರ. ದೇವರನ್ನು ನಾವೇ ಹುಡುಕಬೇಕೇ ವಿನಃ ದೇವರು ನಮ್ಮನ್ನು ಹುಡುಕೋದಿಲ್ಲ. ಹರಿಯೋ ನೀರಿಗೂ ದಾರಿ ತೋರೋದು ಆ ಸಾಗರವೇ ಅಲ್ವಾ. ಎಲ್ಲವನ್ನೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ಜೀವನದಲ್ಲಿ ಛಲದಿಂದ ಸಾಧಿಸಿ ತೋರಿಸೋಣ. ಈ ದೆವ್ವ, ಭೂತ, ಪಿಶಾಚಿಗಳ ಕಥೆಯನ್ನು ಬಿಟ್ಟು ನಮ್ಮೊಳಗೊಬ್ಬ ಅತಿಮಾನುಷ ಶಕ್ತಿವಂತ ಅಡಗಿದ್ದಾನೆ. ಅವನನ್ನು ಎಚ್ಚರಿಸಿದರೆ ನಾವು ಕೂಡ ಅತಿಮಾನುಷ ವ್ಯಕ್ತಿತ್ವ ಶಕ್ತಿಯನ್ನು ತಮ್ಮದಾಗಿಸಿಕೊಳ್ಳಬಹುದು. ಅದುವೇ ಈ ಬ್ರಹ್ಮಾಂಡ ಅಧಿದೇವನ ನಿಯಮ. ಆತನೇ ವ್ಯಾಪಿಸಿರುವಾಗ ನಕಾರ ಭಾವನೆಗಳಿಗೆ ಎಡೆ ಯಾಕೆ ಅಲ್ವಾ. ಇವಿಷ್ಟು ದೆವ್ವ ಭೂತದ ಬಗ್ಗೆ ಸಣ್ಣದಾದ ಮಾಹಿತಿ. ಎಲ್ಲರೂ ತಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್. ನಮಸ್ಕಾರ.